ನಿನ್ನ ಜೊತೆಯಲಿ ಜೊತೆಯಲಿ ಪ್ರತಿಮಾ, ಅವತ್ತಲ್ಲಿ ಏನಾಯ್ತು ನೆನಪು ಮಾಡ್ಕೋ. ಭಾವ, ನನಗೆ ಪೂರ್ತಿ ನೆನಪಿಲ್ಲ. ಪ್ರತಿಮಾ ಪ್ಲೀಸ್, ಅವತ್ತು ರಾತ್ರಿ ನೀನು ಆಟೋ ಹೊತ್ಕೊಂಡು ಹೋದೆ, ಅಲ್ಲಿಂದ ನಿನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು? ದಯವಿಟ್ಟು ನೆನ್ಸ್ಕೋ ಪ್ರತಿಮಾ. ಆಟೋನಲ್ಲಿದ್ದಾಗಲೇ ನನ್ನ ಮೂಗಿಗೆ ಏನೋ ಹಿಡಿದ್ರು, ಪ್ರಜ್ಞೆ ತಪ್ಪದಂಗಾಯ್ತು ನನಗೆ. ಆಮೇಲೆ ಅದು ಯಾವುದೋ ಜಾಗಕ್ಕೆ ಬಲವಂತವಾಗಿ ಹೇಳ್ಕೊಂಡು ಹೋದ್ರು ನನ್ನ. ಅಲ್ಲಿ 4 ಜನ ಹುಡುಗಿರಿದ್ರು, ಮತ್ತೆ ಇನ್ಯಾರ್ಯಾರೋ ಇದ್ರು. ಅಕ್ಕನ್ನ ಒಂದು ಕಡೆ ಕಟ್ಟಾಗಿ ಕೂರಿಸಿದ್ರು. ಆಮೇಲೆ ಏನಾಯ್ತು ಅಂತ ನಂಗೆ ನೆನಪಾಗ್ತಿಲ್ಲ. ಪ್ಲೀಸ್ ಪ್ರತಿಮಾ, ದಯವಿಟ್ಟು ಜ್ಞಾಪಿಸ್ಕೋ, ಏನಾಯ್ತಲ್ಲಿ? ಅದು ಹಾಂ, ಅಕ್ಕನ ಸಪ್ರೇಟಾಗಿ ಕಟ್ಟಾಗಿ ಕೂರಿಸಿದ್ರು. ಅವಳ ಬಾಯಿಗೆ ಬಟ್ಟೆ ಕಟ್ಟಿದ್ರು, ನನ್ನ ಒಂದು ಕಡೆ ತಳ್ಬಿಟ್ರು. ಅಕ್ಕನ ಹತ್ರ ಹೋಗೋಕ್ಕೆ ಬಿಡಲಿಲ್ಲ ನನ್ನ. ಅದಕ್ಕೆ ಅಕ್ಕನಿಗೇನೋ ಆಗಬಾರ್ದು ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಹಂಗನ್ ಧ್ಯಾನ ಮಾಡ್ತಿದ್ದೆ, ಗಣೇಶನ ಸ್ತೋತ್ರ ಹೇಳ್ಕೊತಿದ್ದೆ. ಆದರೆ ಅಕ್ಕ ಅಳ್ತಾನೆ ಇದ್ಲು. ಆಮೇಲೆ ಏನಾಯ್ತು? ಆಮೇಲೆ ನಂಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಪ್ರಜ್ಞೆ ತಪ್ಪದಂಗಾಯ್ತು, ತಲೆ ಬೇರೆ ಸುತ್ತುತ್ತಿತ್ತು, ಎಲ್ಲ ಮಂಜಾಗಿತ್ತು. ಏನು ನೆನಪಾಗ್ತಿಲ್ಲ ಬಾವ. ಸ್ವಲ್ಪ ನೆನ್ಪು ಮಾಡ್ಕೋ ಪ್ರತಿಮಾ. ಆಮೇಲೆ ಏನಾಯ್ತಮ್ಮ? ಆಮೇಲೆ ಯಾರೋ ಬಂದಂಗಾಯ್ತು, ಗಡಿಬಿಡಿ ಶುರು ಆಯ್ತು. ಎಲ್ಲರೂ ಒಂದೇ ಸಲ ಸೈಲೆಂಟ್ ಆಗೋದ್ರು. ಆಮೇಲೆ ಅಲ್ಲಿ ಯಾರೋ ಅಕ್ಕನ ಜೊತೆ ಜೋರಾಗಿ ಮಾತಾಡ್ತಾ ಜಗಳ ಮಾಡ್ತಿದ್ರು. ಜಗಳನ? ಯಾಕೆ? ಮೋಸ್ಟ್ಲಿ ಅಕ್ಕನ ಸಾಕ್ಸೋಕೆ ಅಕ್ಕ ಒಪ್ಕೋತಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಇರಬೇಕು. ಪ್ಲೀಸ್ ಪ್ರತಿಮಾ, ದಯವಿಟ್ಟು ನೆನಪು ಮಾಡ್ಕೋ. ಆಮೇಲೆ ಏನಾಯ್ತು? ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಬಾವ. ಪ್ಲೀಸ್ ಪ್ರತಿಮಾ, ದಯವಿಟ್ಟು ನೆನಪು ಮಾಡ್ಕೋ. ಅಲ್ಲಿಗೆ ಯಾರು ಬಂದಿದ್ರು? ಅವ್ನು ನೋಡೋಕೆ ಹೇಗಿದ್ದ? ಸೀನಿಯರ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ದ? ಪ್ಲೀಸ್ ಪ್ರತಿಮಾ, ನೆನಪು ಮಾಡ್ಕೋ. ಗೊತ್ತಾಗ್ತಿಲ್ಲ, ನನ್ನ ಕಣ್ಮುಂದೆ ಏನು ಬರ್ತಿಲ್ಲ. ನನಗೆ ಪ್ರಜ್ಞೆ ತಪ್ಪೋಗಿತ್ತು. ಆಮೇಲೆ ಏನಾಯ್ತು ಅಂತ ನನಗೇನು ಗೊತ್ತಾಗ್ತಿಲ್ಲ. ಗಾಡ್, ಅಲ್ಲಿಗೆ ಯಾರು ಬಂದಿದ್ರು? ಸೀನಿಯರ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಯಾಕೆ ಜಗಳ ಆಯ್ತು? ಇದನ್ನ ಹೇಗೆ ಕಂಡುಹಿಡಿಯೋದು? ಸಾರಿ ಬಾವ, ನಂಗೆ ಅಷ್ಟೇ ನೆನಪಾಗ್ತಿರೋದು. ಅದೇ ಕೊನೆ ಸಲ ನನ್ನ ಅಕ್ಕನ ನೋಡಿದ್ದು. ಆಮೇಲೆ ಕಣ್ ಬಿಡೋಷ್ಟರಲ್ಲಿ ಅಕ್ಕ. ಪುಟ್ಟ, ಅಳ್ಬೇಡುವ. ನಿನ್ನ ಹತ್ರ ಸೀನಿಯರ್ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಪ್ಲೀಸ್ ಅಳ್ಬೇಡ. ನಾನು ಹೇಗೋ ತಡ್ಕೋತೀನಿ, ಆದರೆ ನೀವು ಹೇಗೆ ಸಹಿಸ್ಕೋತೀರಾ? ನಂಗೆ ನಿಮ್ಮದೇ ಭಯ. ಅಷ್ಟು ಪ್ರೀತಿಸೋ ಅಕ್ಕನ ಕಳ್ಕೊಂಡು ನೀವು ಅದು ಹೇಗೆ ತಡ್ಕೋತೀರಾ? ಸೀನಿಯರ್, ನಿಮ್ಮ ಹತ್ರ ಬಂದು ಜಗಳ ಮಾಡಿದವನು ಯಾರು? ಅವನು ಯಾಕೆ ನಿಮ್ಮನ್ನ ಕೊಲೆ ಮಾಡ್ದ? ಬೆಂಗಳೂರಿಂದ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದು ಯಾಕೆ ಯಾರ ಹತ್ರನೋ ದ್ವೇಷ ಕಟ್ಕೊಂಡ್ರೆ? ಅಷ್ಟಕ್ಕೂ ತಿಪ್ಟೂರ್ಗೆ ಪದೇ ಪದೇ ಹೋಗೋಂಥದ್ದೇನಿತ್ತು? ಯಾರನ್ನ ನೋಡೋಕೆ ಹೋಗ್ತಿದ್ರೆ?
ಕಡೆಗೂ ನನ್ನ ಇಡೀ ಜೀವನಕ್ಕೆ ಕ್ವೆಶನ್ ಮಾರ್ಕ್ ಹಾಕಿ ಉತ್ತರನೇ ಕೊಡದೆ ಹೋಗ್ಬಿಟ್ರಲ್ಲ ಸೀನಿಯರ್. ಮನೆ ಹಾಳ್ರು ಪಾಪದ ಹುಡುಗಿನ ಪ್ರಜ್ಞೆ ತಪ್ಪಿಸಿ ಹೇಳ್ಕೊಂಡು ಹೋದ್ರ ಅವ್ರಿಗೆ ನಿಜವಾಗ್ಲೂ ಸುಖವಾದ ಸಾವು ಬರೋದಿಲ್ಲ. ಹಾಗಾದರೆ ಆ ಕಿಡ್ನ್ಯಾಪರ್ಸೆ ಶಾಲಿನಿನ ಸಾಯಿಸ್ತಿರ್ಬೇಕು, ಅವ್ರನ್ನೆಲ್ಲ ಜೀವ ಸಹಿತ ಸುಟ್ಟಾಕಬೇಕು. ಇಲ್ಲ ರಚಿನ್, ಅಲ್ಲಿ ಇನ್ನೇನೋ ಆಗಿದೆ. ಪ್ರತಿಮಾ ಹೇಳೋ ಪ್ರಕಾರ ಅವಳಲ್ಲಿ ಹೋದಾಗ ಸೀನಿಯರ್ನು ಎಲ್ಲರ ಜೊತೆ ಕಟ್ಟಾಕಿದ್ರು. ಅವ್ರ ಪ್ಲ್ಯಾನ್ ಪ್ರಕಾರ ನೋಡಿದ್ರೆ ಸೀನಿಯರ್ನು ಅಲ್ಲಿಂದ ಸಾಗಿಸ್ಬೇಕಾಗಿತ್ತು. ಬಟ್ ಲಾಸ್ಟ್ ಮೂಮೆಂಟ್ ಏನೋ ಚೇಂಜಸ್ ಆಗಿದೆ. ಪ್ರತಿಮಾ ಹೇಳ್ದಂಗೆ ಅವಳಿಗೆ ಅರ್ಧ ಪ್ರಜ್ಞೆ ಇರುವಾಗಲೇ ಅಲ್ಲಿಗೆ ಯಾರೋ ಬಂದ್ರಂತೆ. ಅದೆಲ್ಲ ಗಡಿಬಿಡಿ ಆಯ್ತಂತ. ಹಾಗಂದ್ರೆ ಅವ್ನು ಯಾರೋ ದೊಡ್ಡ ವ್ಯಕ್ತಿನೇ ಇರ್ತಾನೆ. ಅಲ್ಲಿ ಎಷ್ಟು ಜನ ಹುಡುಗಿರಿರ್ಬೇಕಾದ್ರೆ ಎಲ್ರೂ ಬಿಟ್ಟು ನನ್ನ ಸೀನಿಯರ್ ಜೊತೆನೇ ಜಗಳ ಆಡಿದ್ದಾನೆ ಅಂದರೆ ಆ ವ್ಯಕ್ತಿ ನನ್ನ ಸೀನಿಯರ್ಗೆ ಗೊತ್ತಿರಲೇಬೇಕಲ್ವಾ? ಅದೇನು ಹೇಳ್ತೀಯಾ? ಹೀಗೂ ಆಗಿರ್ಬೋದು. ಅಲ್ಲಿಗೆ ಬಂದವನು ಆ ಕಿಡ್ನಾಪರ್ಸ್ ಕಡೆ ಲೀಡರ್ ಆಗಿದ್ದು, ಶಾಲಿನಿನ ಅಲ್ಲಿಂದ ಸಾಕ್ಸೋಕ್ಕೆ ಅವಳು ಒಪ್ಪಿಲ್ಲ ಅಂತೇನಾದರೂ ಅವಳ ಜೊತೆ ಜಗಳ ಆಡಿದ್ರೆ ಗೊತ್ತಿಲ್ಲ, ಹಂಗೂ ಆಗಿರ್ಬೋದು. ಹೌದು, ಅದಕ್ಕೆ ಜಗಳ ಆಗಿ ಶಾಲಿನಿ ಮೇಲೆ ಅಟ್ಯಾಕ್ ಆಗಿರಬೇಕು. ಅದು ಇರ್ಬೋದು, ಆದರೆ ಅದು ಹೀಗೆ ಆಗಿದೆ ಅಂತ ಸರಿಯಾಗಿ ಏನೂ ಹೇಳೋಕ್ಕಾಗ್ತಿಲ್ಲ. ಪೊಲೀಸ್ನವ್ರು ಕೂಡ ಹಿಂಗೆ ಆಗಿದೆ ಅಂತಲೂ ಹೇಳ್ತಿಲ್ಲ. ನಿಜವಾಗ್ಲೂ ಸೀನಿಯರ್ಗೆ ಗೊತ್ತಿರೋರು ಅಲ್ಲಿ ಬಂದಿರೋದ, ಅಥವಾ ಸೀನಿಯರ್ನ ಕೊಲೆ ಮಾಡಿಸ್ಬೇಕು ಅಂತಲೇ ಈ ಕಿಡ್ನ್ಯಾಪ್ ಮಾಡಿಸಿದ್ದ. ಸೀನಿಯರ್ ತಿಪ್ಟೂರಿಗೆ ಬರ್ತಾರೆ ಅಂತ ಮುಂಚೆನೇ ಗೊತ್ತಿದ್ದ. ಅಷ್ಟಕ್ಕೂ ಸೀನಿಯರ್ ತಿಪ್ಟೂರ್ಗೆ ಹೋಗಿದ್ದು ಯಾಕೆ? ಅದೇಪ್ಪ ಗೊತ್ತಾಗ್ತಾ ಇಲ್ಲ. ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ ಬಿಟ್ರೆ ಅವಳಿಗೆ ತಿಪ್ಟೂರಲ್ಲಿ ಫ್ರೆಂಡ್ಸ್ ಇದ್ದಾರೋ ರಿಲೇಟಿವ್ಸ್ ಇದ್ದಾರೋ ಏನೂ ಗೊತ್ತಾಗ್ಲಿಲ್ಲ. ಯಾಕೆ ಅವಳು ಹೋಗಿದ್ದಾಳೆ ಅಂತಲೂ ಹೇಳಲಿಲ್ಲ. ಯಾಕೆ ಹೀಗೆ ಮಾಡಿಬಿಟ್ಲು ಅವಳು? ಇದನ್ನ ಹೇಗೆ ಕಂಡುಹಿಡಿಯೋದು? ಅದೇನು ಕಡಿತೀಯೋದರೆ? ಈಗ ಹೋಗ್ತೀನಿ, ಆಮೇಲೆ ಎಲ್ಲಿಗೆ ಹೋಗ್ತಿದ್ಯೋ ಈಗ? ಎಲ್ಲ ವಿಷಯ ತಿಳ್ಕೊಂಬಂದು ಹೇಳ್ತೀನಿ ಮಾ. ಆತಮ್ಮ, ಅಳಿಯಂದ್ರೆ ಕುತ್ಕೊಳ್ಳಿ, ಕುಡಿಯೋಕ್ಕೆ ಏನಾದ್ರು ತರ್ತೀನಿ. ಅತ್ತಮ್ಮ, ನನಗೆ ಉಪಚಾರ ಬೇಡ, ಉತ್ತರ ಬೇಕು. ಯಾವ ಉತ್ತರ? ನನ್ನ ಸೀನಿಯರ್ ತಿಪ್ಟೂರ್ಗೆ ಯಾಕೆ ಹೋಗಿದ್ರು? ಹೇಳಿದ್ನಲ್ಲ ಅಳಿಯಂದ್ರೆ, ಯಾವುದೋ ಹರಕೆ ತೀರ್ಸಕ್ಕೆ ಹೋಗಿದ್ಲು ಅಂತ. ಮತ್ತೆ ಸುಳ್ಳು ಹೇಳ್ಬೇಡಿ ಅತ್ತಮ್ಮ. ಎಂತ ಹರಕೆ ಆಗಿದ್ರು ಗಂಡನ್ಗೆ ಹೇಳ್ದೆ ಹೋಗುವಂತ ಹರಕೆ ಏನಿರುತ್ತೆ? ಖಂಡಿತ ಬೇರೆನೋ ವಿಷಯ ಇದೆ. ಸೀನಿಯರ್ ಬೇರೇನೋ ವಿಷಯಕ್ಕೆ ತಿಪ್ಟೂರ್ಗೆ ಹೋಗಿದ್ದಾರೆ, ಅದಕ್ಕೆ ಏನಾವತ್ತಾಗಿರೋದು. ದಯವಿಟ್ಟು ನಿಜ ಹೇಳಿ ಅತ್ತಮ್ಮ, ಪ್ಲೀಸ್. ನಿಜವಾಗ್ಲೂ ನಂಗೆ ಏನೂ ಗೊತ್ತಿಲ್ಲ ಅಳಿಯಂದ್ರೆ. ಹರಕೆ ತೀರ್ಸೋಕೆ ಅಂತಾನೆ ತಿಪ್ಟೂರ್ಗೆ ಹೋಗಿದ್ದಾಳೆ.
ಹಾಗೆ ಬರ್ತಾ ಆಶ್ರಮಕ್ಕೆ ಹೋಗಿ ಮಕ್ಕಳನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿರ್ತಾಳೆ. ಅಷ್ಟು ಬಿಟ್ಟರೆ ಬೇರೆ ಯಾವ ವಿಷಯನೂ ನಂಗೆ ಗೊತ್ತಿಲ್ಲ ಅಳಿ ಅಂದರೆ. ಅದು ಸರಿ, ಈಗ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಸರಿ ಹೋಗಲಿ ಅತ್ತಮ್ಮ. ಸ್ಕೂಲಲ್ಲೋ ಮನೆ ಹತ್ರನೋ ಸೀನಿಯರ್ ಯಾರತನಾದ್ರು ಜಗಳ ಮಾಡ್ಕೊಂಡಿದ್ದೀರಾ? ಇಲ್ಲ ಅವ್ರಿಗೆ ಯಾರಿಂದನಾದ್ರೂ ಜೀವ ಬೆದರಿಕೆ ಇತ್ತಾ? ಇಲ್ಲ ಅಳಿಯಂದ್ರೆ. ಕರ್ಣನ್ ಮನೆಯವರಿಂದಾಗಲಿ ಆ ಮಿನಿಸ್ಟರ್ ಕಡೆಯವರಿಂದಾಗಲಿ ಯಾವುದಾದ್ರೂ ಕಾಲ್ ಬಂದಿತ್ತಾ? ಅಥವಾ ಸೀನಿಯರ್ನ ಯಾರಾದ್ರು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರಾ? ಇಲ್ಲ ಅಳಿಯಂದ್ರೆ, ಅಂಥದ್ದೇನೂ ಆಗಿಲ್ಲ. ಯಾಕಿದ್ದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಅದೇನೂ ಇಲ್ಲ ಅಂದ್ರೆ ಮತ್ತೆ ನನ್ನ ಸೀನಿಯರ್ ಯಾಕೆ ಸತ್ರು? ಸೀನಿಯರ್ ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ. ಇದು ಖಂಡಿತ ಸಹಜವಾದ ಸಾವೇ ಅಂತಮ್ಮ. ನಿಮ್ಗೆ ಯಾಕೇನು ಅರ್ಥನೇ ಆಗ್ತಿಲ್ಲ? ತಿಪ್ಟೂರ್ಗೆ ಸೀನಿಯರ್ನ ಯಾರೋ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಬ್ರು ಮಧ್ಯೆ ಏನೋ ಜಗಳ ಆಗಿದೆ. ಕಡೆಗೆ ನನ್ನ ಸೀನಿಯರ್ನೇ ಕೊಂದಾಕಿದ್ದಾರೆ ಪಾಪಿಗಳು. ಅಯ್ಯೋ ರಂಗ, ಕೊನೆಗೂ ಮನೆ ಹಣ ನನ್ನ ಮಗಳ ಮೇಲೆ ಸೇಡ್ ತೀರಿಸ್ಕೊಂಡ್ಬಿಟ್ನ. ಯಾರತ್ತಮ್ಮ? ಯಾರು ನನ್ನ ಸೀನಿಯರ್ ಮೇಲೆ ಸೇಡ್ ತೀರ್ಸ್ಕೊಂಡಿದ್ದು? ಹೇಳಿ ಹೇಳಿ. ಗೊತ್ತಿಲ್ಲಪ್ಪ. ಯಾರು ನಮ್ಮ ಶಾಲೆಯನ್ನ ಕೊಂದಿದ್ದಾನೋ ಮನೆ ಹಣ ಪಾಪಿ ಎಂದೆ ಅಷ್ಟೇಪ್ಪ. ಅದು ಬಿಟ್ರೆ ನಂಗೇನು ಗೊತ್ತಿಲ್ಲ. ಅತ್ತಮ್ಮ ಅತ್ತಮ್ಮ, ನಿಮ್ಮ ತಮ್ಮಯ್ಯ ದಯವಿಟ್ಟು ನಿಜ ಹೇಳಿ. ನನ್ನ ಸೀನಿಯರ್ ಸತ್ತಿದ್ದಾರೆ. ಅವ್ರ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು. ನೀವು ಮಾತಾಡ್ತಿರೋದು ನೋಡಿದ್ರೆ ಯಾರೋ ನಿಮಗೆ ಗೊತ್ತಿರೋನೆ ಅನ್ನಿಸ್ತಿದೆ. ಇಲ್ಲ ಅಳಿಯಂದ್ರೆ, ಶಾಲೆ ನೀನ ಕೊಂದವನು ಮಹಾಪಾಪಿ, ಮನೆ ಹಾಳ. ಅತ್ತಮ್ಮ ನಿಮ್ಮ ತಮ್ಮಯ್ಯ, ನಿಮ್ಮ ಕೈ ಮುಗಿತೀನಿ ಹೇಳಿ. ನೀವು ಸತ್ಯ ಬಾಯಿ ಬಿಡ್ಲೇಬೇಕು. ಯಾವ ಸತ್ಯನೂ ಗೊತ್ತಿಲ್ಲಪ್ಪ. ಅತ್ತಮ್ಮ, ನಿಮ್ಮ ರಂಗದ ಮೇಲೆ ಆಣೆ, ನೀವು ಸತ್ಯ ಹೇಳಲೇಬೇಕು. ರಂಗನ ಮೇಲಾದ್ರೂ ಸರಿ, ಈ ಭೂಮಿ ಮೇಲಿರೋ ಬೇರೆ ಯಾವ ದೇವ್ರ ಮೇಲಾದ್ರೂ ಸರಿ, ನಾನು ಹೇಳೋದು ಇಷ್ಟೇ. ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ತಮ್ಮ ನೆನ್ನೆ ಮಾತಾಡ್ತಾ ಗಾಬರಿ ಆದರು. ಅವ್ರಿಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅಥವಾ ಇದ್ರ ಬಗ್ಗೆ ಎಲ್ಲ ಗೊತ್ತಾ? ಶಾಲಿನಿ ಸಾವಿಗೆ ಏನು ಕಾರಣ ಅಂತಲೂ ಗೊತ್ತಾ? ಮತ್ತೆ ಯಾಕೆ ನನ್ನ ಹತ್ರ ಏನೂ ಹೇಳ್ತಿಲ್ಲ? ಏನು ನಡೀತಿದೆ ಅವ್ರ ಮನಸ್ಸಲ್ಲಿ? ಒಟ್ಟಲ್ಲಿ
ನನ್ನ ಸೊಸೆ ಮೇಲೆ ಕೈ ಮಾಡಿದವನು ಖಂಡಿತ ಸುಖವಾಗಿರಲ್ಲ. ಸರ್ವನಾಶ ಆಗ್ಬಿಡ್ತಾನೆ. ಅವ್ನು ನರಳಿ ಸಾಯ್ತಾನೆ. ಅವನ ವಂಶ ನಿರ್ವಂಶ ಮಾಮ್, ಅದು ಗೊತ್ತಿರೋದೆ. ಅದು ಯಾರು, ಯಾಕಂತ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗಬೇಕು. ಅದೇ ಈಗ ಇಂಪಾರ್ಟೆಂಟ್. ಹೇ ವೈಶು ಪುಟ್ಟು, ಹೇಗಿದೆಯೋ? ಬಾ. ಬಾ ಪುಟ್ಟು. ಯಾವಾಗಲೂ ಶಾಲಿನಿ ಆಂಟಿ ಮನೆ ಅಂದ್ಕೊಂಡು ಇಲ್ಲಿಗೆ ಬರ್ತಾ ಇದೆ. ಈಗ ಆ ಶಾಲಿನಿ ಆಂಟಿ ಮನೆನೇ ಈ ಮನೇಲಿಲ್ಲ. ಇನ್ಯಾವತ್ತೂ ಅವ್ರು ಇಲ್ಲಿಗೆ ಬರೋದೂ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಭಯ್ ಸರ್. ಹ್ಞೂ ಪುಟ್ಟ, ನಾನು ಸಮಾಧಾನವಾಗಿ ಆರಾಮಾಗಿದ್ದೀನಿ ನೋಡು. ನಾನು ಹತ್ತಿಲ್ಲ, ಅಳೋದು ಇಲ್ಲ. ಯಾಕಂದರೆ ಅದು ನಿಮ್ಮ ಶಾಲಿನಿ ಆಂಟಿಗೆ ಇಷ್ಟ ಇಲ್ಲ, ಅದಕ್ಕೆ. ಅಯ್ಯೋ ಮರ್ತೇ ಬಿಟ್ಟೆ. ಮಾಮ್, ವೈಶುಗೆ ತಿನ್ನಕ್ಕೇನಾದರೂ ಕೊಡು. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಸೊ ದೇವ್ರಿಗೆಲ್ಲ ಸತ್ಯ ಗೊತ್ತಿರುತ್ತಂತ. ಹೇಳ್ಪುಟ, ನನ್ನ ಸೀನಿಯರ್ ಯಾಕೆ ನನ್ನನ್ನು ಬಿಟ್ಟು ಹೋದ್ರು? ನಾನು ಅವ್ರ ಜೊತೆ ಜಗಳನೂ ಆಡಿಲ್ಲ, ಬೇಜಾರು ಮಾಡಿಲ್ಲ. ಆದರೂ ನಿಂಗೇನಾದ್ರೂ ಗೊತ್ತಾ? ಹುಟ್ಟು ಎಂತೆಂಥವ್ರು ಈ ಭೂಮಿ ಮೇಲೆ ಆರಾಮಾಗಿದ್ದಾರೆ ಗೊತ್ತಾ? ತಲೆ ಹೊಡೆಯೋರು, ಕೊಲೆಗಡಕರು, ಕಳ್ಳರು, ಮೋಸ ಮಾಡೋರು ಎಲ್ಲರೂ ತುಂಬ ಸುಖವಾಗಿದ್ದಾರೆ. ಆದರೆ ನನ್ನ ಸೀನಿಯರ್ ಅಂತ ಒಳ್ಳೆಯವ್ರು ಮಾತ್ರ ಅಭಯ್ ಸರ್, ನಮ್ಮ ಆಶ್ರಮದಲ್ಲಿ ಯಾವಾಗಲೂ ಹೇಳ್ತಿದ್ರು, ದೇವರಿಗೆ ಒಳ್ಳೆಯವ್ರ ಕಂಡ್ರೆ ತುಂಬ ಪ್ರೀತಿ ಅಂತೆ. ಅದಕ್ಕೆ ಒಳ್ಳೆಯವ್ರನ್ನ ಅವನ ಹತ್ರ ಬೇಗ ಕರ್ಕೊಂಡ್ಬಿಡ್ತಾನಂತೆ. ಅವನಿರೋ ಜಾಗದಲ್ಲಿ ಒಳ್ಳೆಯವ್ರು ಮಾತ್ರ ಇರಬೇಕಂತೆ. ಅವನು ಕೇಳಿಬಿಟ್ಟ. ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಕಡೆಗೆ ಅವನು ಕೂಡ ಸ್ವಾರ್ಥಿ ಅಂತ ತೋರಿಸ್ಕೊಂಬಿಟ್ಟ. ಆದ್ರೆ ಸರಿಯಾಗಿರೋಳು ನೀನೊಬ್ಳೆ. ಯಾಕೆ ಅಂತ್ಯ? ನೀನು ಪುಟ್ಟ ಮಗು, ಮಾತಾಡೋ ಪಾಪು ಥರ ಕಣೋ ನೀನು. ಎಲ್ಲೂ ನೀನು ಹಾಗೆ ಪುಟ್ಟ ಮಕ್ಕಳು ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಪುಟ್ಟ, ಏನು ಬೇಜಾರು ಮಾಡ್ಕೋಬೇಡವು. ನನ್ನ ತಲೆ ಸೋರ್ತೀಯಾ?
ಗೊರಾಲಿನ ಸುರತ ಗಾನಕ್ಕೆ ಬಿಗಿಯು ನಸುವೆ ಸಡಿಲಿತು ಹಕ್ಕಿ ಗೊರಾಲಿನ ಸುರತ ಗಾನಕ್ಕೆ ಬಿಗಿಯು ನಸುವೆ ಸಡಿಲಿತು ಬೆಚ್ಚ ಬೆಚ್ಚನೆ ಉಸಿರಿನಂದದಿ ಗಾಳಿ ಮೆಲ್ಲನೆ ತೇವಳು